ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಮಕ್ಕಳು ಹೇಗೆ ಖಿನ್ನತೆಗೆ ಒಳಗಾಗುತ್ತಾರೆ ಅಂದರೆ ಡಿಪ್ರೆಷನ್ಗೆ ಹೇಗೆ ಹೋಗ್ತಾರೆ ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಹೌದು, ನನ್ನ ಮಗು ಹೇಳಿದ ಮಾತು ಕೇಳಲ್ಲ, ಮನಸ್ಸಿಗೆ ಬಂದಿದ್ದನ್ನೇ ಮಾಡ್ತಾರೆ, ವಿನಾಕಾರಣ ಹಠ ಕೀಟಲೆಗೆ ಮಿತಿಯೇ ಇಲ್ಲ. ಈ ರೀತಿ ಪಾಲಕರ ಇಂತಹ ದೂರುಗಳಿಗೆ ಕೊನೆಯೇ ಇಲ್ಲ. ಆದರೆ ಒಂದು ಮಾತು ನೆನಪಿಡಿ ಫ್ರೆಂಡ್ಸ್, 8 ರಿಂದ 18 ವರ್ಷವು ಮಕ್ಕಳ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ. ಈ ಹಂತದಲ್ಲಿ ಅವರೊಂದಿಗೆ ಪಾಲಕರು ಹೇಗೆ ವರ್ತಿಸುತ್ತಾರೆ, ಅವರನ್ನು ಹೇಗೆ ರೂಪಿಸುತ್ತಾರೆ ಎನ್ನುವುದು ಬಹಳ ಮುಖ್ಯ. ವಯಸ್ಸಿಗೂ ಮೀರಿ ಅವರ ಮೇಲೆ ಒತ್ತಡ ಹೇರುವ ಮೂಲಕ ಮಕ್ಕಳನ್ನು ಖಿನ್ನತೆಗೆ ದೂಡಬೇಡಿ. ಅವರನ್ನು ಮತ್ತೆ ಅಲ್ಲಿಂದ ಕರೆತರುವುದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. 8 ರಿಂದ 18 ವರ್ಷ ಬಹಳ ಸೂಕ್ಷ್ಮವಾದ ಕಾಲಘಟ್ಟ, ಪರಿವರ್ತನೆಯ ಕಾಲ ಇದು. ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು ಮನಸ್ಸಿನ ಮೇಲೂ ಸಹ ಪರಿಣಾಮವನ್ನು ಬೀರುತ್ತದೆ. ಸಣ್ಣ ಪುಟ್ಟ ಸಂಗತಿಗಳಿಗೂ ಅವರ ಮನಸ್ಸು ಬಹಳ ಬೇಗ ಮತ್ತು ತೀವ್ರವಾಗಿ ಘಾಸಿಗೊಳ್ಳುತ್ತದೆ. ಯಾವುದೇ ರೀತಿಯ ಒತ್ತಡವನ್ನು ಭರಿಸುವ ಶಕ್ತಿಯು ಅವರಿಗೆ ಇರುವುದಿಲ್ಲ. ಆಗ ಬೇಗನೆ ಖಿನ್ನತೆಗೆ ಒಳಗಾಗುತ್ತಾರೆ. ನೀವೇ ಅವರ ಮನಸ್ಸು ಮತ್ತು ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಆ ಕಾಲಘಟ್ಟವನ್ನ ದಾಟಿ ಬಂದಿರುವ ನಿಮಗೆ ಅದರ ಅರಿವು ಇರಲೇಬೇಕು. ನಿಮ್ಮ ಮಾರ್ಗದರ್ಶನ, ಬೆಂಬಲ ಮಕ್ಕಳಿಗೆ ಬೇಕೇ ಬೇಕು. ಇಂದಿನ ಮಕ್ಕಳು ಬಹಳ ಬೇಗ ಖಿನ್ನತೆಗೆ ಜಾರುವುದು ಏಕೆ? ದುಡಿಯುವ ತಂದೆ ತಾಯಿ, ಮನೆಯಲ್ಲಿ ಹಿರಿಯರಿಲ್ಲದ ವಾತಾವರಣ, ಹೆಚ್ಚುತ್ತಿರುವ ಅಧ್ಯಯನದ ಹೊರೆ, ಕಲುಷಿತ ವಾತಾವರಣ, ಅವಸರದ ಜೀವನ ಶೈಲಿ, ಇದೆಲ್ಲದರ ಪರಿಣಾಮ ಮಕ್ಕಳ ಮನಸ್ಸಿನ ಮೇಲೆ ಆಗದೇ ಇರಬಹುದು ಅಂತಾನೆ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇದೆಲ್ಲ ವಾತಾವರಣ ಮಕ್ಕಳ ಮೇಲೆ ಬೇಗನೆ ಪರಿಣಾಮವನ್ನು ಹೊಂದುತ್ತೆ. ಹಾಗಾಗಿ ಮಕ್ಕಳು ಬೇಗನೆ ಖಿನ್ನತೆಗೆ ಜಾರ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದರೆ ಖಿನ್ನತೆಯ ಮೂಲ ಯಾವುದು? ದೈಹಿಕ ಒತ್ತಡ, ಹವಾಮಾನ, ಸೋಂಕು, ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದ ನಿರಂತರ ಕಾಯಿಲೆಗೆ ತುತ್ತಾಗುವುದು ಇತ್ಯಾದಿ. ಭಾವನಾತ್ಮಕ ಒತ್ತಡ, ಕೌಟುಂಬಿಕ ಸಮಸ್ಯೆಗಳು, ಜಗಳ, ಪೋಷಕರ ವಿಚ್ಛೇದನ, ಶಾಲೆಯಲ್ಲಿನ ಸಮಸ್ಯೆಗಳು, ಕೀಳರಿಮೆ ಇತ್ಯಾದಿ ಸಹ ಖಿನ್ನತೆಗೆ ಜಾರುವಂತಹ ಒಂದು ಮೂಲ ಕಾರಣ ಆಗಿದೆ. ಮಕ್ಕಳ ಖಿನ್ನತೆಯ ಲಕ್ಷಣಗಳನ್ನು ಹೇಗಿರುತ್ತೆ ಅಂತ ನೋಡೋಣ. ಎಲ್ಲದರಲ್ಲೂ ನಿರಾಸೆ, ಕೋಪ, ಏಕಾಂಗಿತನ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಏನು ಮಾಡಿದರೂ ಸೋಲುತ್ತೇನೆ ಎನ್ನುವ ಭಯದಿಂದ ಎಲ್ಲರಿಂದಲೂ ದೂರ ಉಳಿಯುವುದು, ಅತಿಯಾದ ಆಹಾರ ಸೇವನೆ ಅಥವಾ ತಿನ್ನಲು ಮತ್ತೆ ಓದಲು ನಿರಾಸಕ್ತಿ, ಉಗುಳು ಕಡಿಯುವುದು, ಉಗುರನ್ನ ಕಡಿತಾ ಇರ್ತಾರೆ ನೋಡಿ ಪದೇ ಪದೇ, ಏಕಾಗ್ರತೆಯ ಕೊರತೆ, ಅತಿ ನಿದ್ರೆ ಅಥವಾ ನಿದ್ರಾಹೀನತೆ, ಇದ್ದಕ್ಕಿದ್ದಂತೆ ಅಳುವುದು, ಈ ರೀತಿ ಇದೆಲ್ಲ ಮಕ್ಕಳ ಖಿನ್ನತೆಯ ಲಕ್ಷಣಗಳಾಗಿವೆ. ಮಕ್ಕಳ ಖಿನ್ನತೆಯನ್ನು ಆರಂಭದಲ್ಲೇ ಹೇಗೆ ಗುರುತಿಸುವುದು? ಖಿನ್ನತೆಗೆ ಒಳಗಾದ ಎಲ್ಲ ಮಕ್ಕಳಲ್ಲೂ ಮೇಲೆ ತಿಳಿಸಿದ ಎಲ್ಲ ಲಕ್ಷಣಗಳು ಕಂಡುಬರುತ್ತವೆ ಎಂದು ಹೇಳಲಾಗದು. ಇವುಗಳಲ್ಲಿ 5 ರಿಂದ 6 ಲಕ್ಷಣಗಳು ಕಾಣಿಸಿದರೂ ಅಂತಹವರ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕು. ಅಗತ್ಯ ಕಂಡುಬಂದರೆ ಮಕ್ಕಳ ಮನೋಚಿಕಿತ್ಸಕರ ಬಳಿ ಕರೆದುಕೊಂಡು ಹೋಗಬೇಕು. ಹಾಗಾದ್ರೆ ಮಕ್ಕಳು ಖಿನ್ನತೆಗೆ ಜಾರೋದ್ರಿಂದ ಅದರಿಂದ ಏನೇನು ಪರಿಣಾಮವಾಗುತ್ತೆ? ಅಂತಹ ಮಕ್ಕಳು ಶಾಲೆಯಲ್ಲಿ ಸಮಸ್ಯೆ ಎದುರಿಸಬಹುದು, ಅಧ್ಯಯನದಲ್ಲಿ ಹಿಂದೆ ಬೀಳಬಹುದು, ಮನೆಯಿಂದ ಪಲಾಯನ ಮಾಡಬಹುದು, ಅಂದ್ರೆ ಓಡೋಗಬಹುದು, ಚಟಗಳ ದಾಸರಾಗಬಹುದು, ಹಿಂಸಾ ಪ್ರವೃತ್ತಿ ತೋರ್ಪಡಿಸಬಹುದು, ಕೆಲವೊಮ್ಮೆ ಆತ್ಮಹತ್ಯೆಯಂತಹ ಅಪಾಯಕಾರಿ ಆಲೋಚನೆಗಳನ್ನು ಮಾಡಬಹುದು. ಇದಕ್ಕೆ ಕಾರಣಗಳೇನು? ಕುಟುಂಬದ ಇತಿಹಾಸ, ಪರಿಸರ ಅಂದ್ರೆ ಮನೆ ಮತ್ತು ಶಾಲೆಯ ಪರಿಸರ, ಜನ ಅಂದ್ರೆ ಕುಟುಂಬದ ಸದಸ್ಯರು, ಶಿಕ್ಷಕರು, ಗೆಳೆಯರಲ್ಲಿರುವಂತಹ ಪರಿಸರ ಮುಂತಾದ ಅಂಶಗಳು ಕಾರಣವಾಗುತ್ತದೆ. ಹಾಗಾದ್ರೆ ಖಿನ್ನತೆಯಿಂದ ಮಕ್ಕಳನ್ನು ಹೊರಗೆ ತರುವುದು ಹೇಗೆ? ಯಾವುದೇ ಬಗೆಯ ಒತ್ತಡ ಅಸಹನೀಯವಾದರೂ ಮಕ್ಕಳು ದುರ್ಬಲವಾದ ನೋವು, ಮಾನಸಿಕ ಹಿಂಸೆಯನ್ನ ಅನುಭವಿಸುತ್ತಿರ್ತಾರೆ. ಹೀಗಾಗಿ ಪಾಲಕರು ಅಥವಾ ಶಿಕ್ಷಕರು ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಕಾಲಿಕವಾಗಿ ಅವರ ನೆರವಿಗೆ ಧಾವಿಸಬೇಕು. ಮೊದಲು ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು. ಬರೀ ಭಾಷಣ ಮಾಡುವ ಬದಲು ಅವರಿಗೆ ಮಾತನಾಡಲು ಬಿಡಬೇಕು. ಅವರು ಹೇಳುವುದರನ್ನ ಶಾಂತವಾಗಿ ಕೇಳಿಸಿಕೊಳ್ಳಬೇಕು. ಮಕ್ಕಳನ್ನು ಇತರರ ಮುಂದೆ ಟೀಕಿಸಬಾರದು. ಅವರ ಒಳ್ಳೆಯ ಗುಣಗಳನ್ನು ಪ್ರಶಂಸಿಸಬೇಕು. ಅಂತೆಯೇ ಸೂಕ್ತವಾದ ಆಹಾರ ಮತ್ತು ವ್ಯಾಯಾಮ ಕೂಡ ಮಕ್ಕಳ ಖಿನ್ನತೆಯನ್ನ ದೂರ ಮಾಡಲು ನೆರವಾಗುತ್ತದೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು? ತೀವ್ರ ಖಿನ್ನತೆಗೆ ಗುರಿಯಾದ ಮಕ್ಕಳಿಗೆ ಮೇಲಿನ ಎಲ್ಲಾ ಪ್ರಯತ್ನಗಳ ಜೊತೆಗೆ ಚಿಕಿತ್ಸೆಯೂ ಸಹ ಅಗತ್ಯವಾಗುತ್ತದೆ. ಕೆಲವು ಪ್ರಕಾರದ ಔಷಧಿಗಳು ಹಾಗೂ ವರ್ತನಾ ಥೆರಪಿ ಮೂಲಕ ಇಂತಹ ಸಮಸ್ಯೆಯನ್ನ ಸರಿಪಡಿಸಬಹುದು ಅಂತಾನೆ ಹೇಳ್ಬೋದು.
ಕೊನೆಯದಾಗಿ ಪಾಲಕರಿಗೆ ಕಿವಿಮಾತು. ಮಕ್ಕಳಿಗೆ ಪ್ರೀತಿ ವಿಶ್ವಾಸಗಳಿಂದ ಸೂಕ್ತ ಮಾರ್ಗದರ್ಶನವನ್ನ ನೀಡಿ. ಮಕ್ಕಳಿಂದ ಮಹತ್ವದ ನಿರೀಕ್ಷೆ ಹೊಂದುವ ಬದಲು ಅವರ ಶಕ್ತಿ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಅವರ ಆಸಕ್ತಿಯನ್ನ ಗೌರವಿಸಿ ಮತ್ತು ಪ್ರೋತ್ಸಾಹಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳು ಯಾವುದೇ ಖಿನ್ನತೆಗೆ ಒಳಗಾಗೋದಿಲ್ಲ. ಸೊ ನೋಡ್ತಾ ಇರೋದಲ್ಲ ಫ್ರೆಂಡ್ಸ್, ಈ ರೀತಿ ನಿಮ್ಮ ಮಕ್ಕಳನ್ನ ನಿಮ್ಮ ಕೈನೇ ಇದೆ. ನೀವು ಯಾವ ರೀತಿ ಮಕ್ಕಳಲ್ಲಿ ಮಾತಾಡ್ತೀರಾ ಆ ರೀತಿ ನಿಮ್ಮ ಮಕ್ಕಳು ನಿಮಗೆ ಸಿಗ್ತಾರೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.